ನಮಸ್ಕಾರ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಮನುಷ್ಯ ಅಂದಮೇಲೆ ಕಷ್ಟಗಳು ಸಾಮಾನ್ಯ. ಉದಾಹರಣೆಗೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ವಿದ್ಯಾಭ್ಯಾಸದ ಸಮಸ್ಯೆ ಆಗಿರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆಗಳು ಕಂಡುಬರುತ್ತೆ. ಇನ್ನು ವಿವಾಹ ಅಂತ ಅಂದಮೇಲೆ ಮನುಷ್ಯ ಸಾಕಷ್ಟು ತೊಂದರೆಗಳನ್ನ ಎದುರಿಸ್ತಾನೆ. ಇದೆಲ್ಲದಕ್ಕೂ ಪರಿಹಾರ ಏನು? ಇವೆಲ್ಲವನ್ನ ದಾಟಿ ಮನುಷ್ಯ ಸುಖ ಶಾಂತಿಯಿಂದ ಜೀವನ ಮಾಡಬೇಕು ಅಂದರೆ ಏನು ಮಾಡಬೇಕು? ಇವ್ಯಾವೂ ಸಹ ಮನುಷ್ಯನಿಗೆ ನಾರ್ಮಲ್ ಆಗಿ ಗೊತ್ತಿರಲ್ಲ. ಇವೆಲ್ಲವನ್ನು ಸಹ ತಿಳಿಸ್ಕೊಡೋಕೆ ಅಂತಾನೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಕ್ರಿಸ್ಟಲ್ ಜ್ಯೋತಿಷಿಗಳಾದಂತಹ ಶ್ರೀಮತಿ ಮಿತಾ ಮೇಡಮ್ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಮನುಷ್ಯ ಅಂದಮೇಲೆ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತೆ. ಉದಾಹರಣೆಗೆ ಹಣಕಾಸಿನ ಸಮಸ್ಯೆ ಎಲ್ಲ ವ್ಯಕ್ತಿಗಳ ಜೀವನದಲ್ಲಿ ತುಂಬ ಎದ್ದು ಕಾಣಿಸುವಂತಹ ಸಮಸ್ಯೆ. ಈ ಸಮಸ್ಯೆಯಿಂದ ಪಾರಾಗಿ ಹಣಕಾಸಿನಲ್ಲಿ ಸಮೃದ್ಧಿ ಕಾಣೋದಾದರೂ ಹೇಗೆ? ಈ ಸಮಸ್ಯೆಗಳು ಯಾವ್ಯಾವ ಕಾರಣಕ್ಕೆ ಬರ್ತಾ ಹೋಗುತ್ತೆ? ನೋಡಿ, ಅವರವರ ಜಾತಕ, ಅವರ ಯೋಗ, ಅವರ ಟೈಮು ಇದು ಮುಖ್ಯ ಆಗಿರುತ್ತೆ. ಜಾತಕದಲ್ಲಿ ಅವರ ಯೋಗ, ಅವರ ಟೈಮು, ಅವರ ಅದೃಷ್ಟದ ಟೈಮು, ದುರಾದೃಷ್ಟದ ಟೈಮು ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮುಖ್ಯವಾಗಿ ಇವಾಗ ಏನು ಹೇಳ್ತೀವಿ ಅಂದರೆ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಸೊ ಕಾಳಸರ್ಪ ದೋಷ ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಈ ಕಾಳಸರ್ಪ ದೋಷ ಅಂದ್ರೇ ಒಂಥರ ಭಯ ಮೂಡಿಸುವಂಥ ಒಂದು ವಿಷಯ. ಭಯ ಪಡೋ ಅಂಥದ್ದೇನೂ ಇಲ್ಲ ಇಲ್ಲಿ. ಯಾಕಂದರೆ ನಾವು ಏನೇ ಕುಕ್ಕೆಗೆ ಹೋಗಲಿ, ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ, ಅಲ್ಲೆಲ್ಲವನ್ನು ನಾವು ದೇವ್ರಿಗೋಸ್ಕರ, ಯಾಕಂದರೆ ರಾಹು ಕೇತು ಅನ್ನೋದನ್ನು ಕಾಳಸರ್ಪ ದೋಷ ಅಂತ ಆ ಒಂದು ಕನ್ಸಿಡರ್ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಸುಬ್ರಹ್ಮಣ್ಯನ ಒಂದು ದೇವಸ್ಥಾನಗಳು ಇರುತ್ತೆ. ಅಲ್ಲಿ ಹೋಗಿ ನಾವು ಅದನ್ನು ಪರಿಹಾರ ಮಾಡ್ಕೊಳ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಈ 9 ಗ್ರಹಗಳಲ್ಲಿ ಅವರು ಇಬ್ಬರು, ರಾಹು ಮತ್ತು ಕೇತುಗಳು ಇಬ್ಬರು, ಅವ್ರಿಗೂ ಅಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ ಅಂತಂದರೆ ಅವರ ಒಂದು ಕೆಲಸ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ 7 ಗ್ರಹ ಜೊತೆಗೆ ರಾಹು ಕೇತು ಸೇರಿ 9 ನವಗ್ರಹಗಳಾಗಿರುತ್ತೆ. ಆ 9 ಗ್ರಹಗಳಲ್ಲಿ ರಾಹು ಕೇತುನ ಸ್ವಲ್ಪ ಏನು ಮಾಡಿರ್ತಾರೆ ಅಂದರೆ ನೆಗೆಟಿವ್ ಪ್ಲೇಸ್ಗೆ ಹಾಕ್ಬಿಟ್ಟಿರ್ತಾರೆ. ನೆಗೆಟಿವ್ ಪ್ಲೇಸ್ ಅಂತಂದರೆ ಭಯ ಮೂಡಿಸೋವಂಥ ಒಂದು ಜಾಗಕ್ಕೆ ಹಾಕಿರ್ತಾರೆ. ಇವಾಗ ರಾಹು ಕೇತು ಅಂತ ಬಂದಾಗ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ಏನು ಮಾಡ್ತಾರೆ, ತುಂಬ ಜನ ಕಾಳಸರ್ಪ ದೋಷ ಹೇಗೆ ಬರುತ್ತೆ, ಯಾಕೆ ಬರುತ್ತೆ? ಕಾಳಸರ್ಪ ದೋಷ ಅನ್ನೋದು ತುಂಬ ರಾಂಗ್ ಕಾನ್ಸೆಪ್ಟು. ದೋಷ ಅನ್ನೋದು ಯಾವ ಮನುಷ್ಯನಲ್ಲೂ ಇಲ್ಲ, ಅದು ನಮ್ಮಲ್ಲಿ ನಾವು ಮಾಡ್ಕೊಳ್ಳೋವಂಥದ್ದು. ಇವಾಗ ನಾವು ಒಳ್ಳೆಯದು ಕೆಟ್ಟದ್ದು ಅನ್ನೋದು 2 ಇರುತ್ತೆ. ಸೊ ಈ ಒಳ್ಳೆಯದು ಕೆಟ್ಟದ್ದು ಅನ್ನೋದು 2 ಬಂದಾಗ ಸುಳ್ಳು ಮತ್ತು ಸತ್ಯ 2 ಇರುತ್ತೆ. ಹಾಗೆ ಒಳ್ಳೆಯ ಒಂದು ಇದು ಕೆಟ್ಟದ್ದು, ಅದು 2 ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದು. ಒಳ್ಳೆಯದನ್ನೇ ಅಳವಡಿಸ್ಕೊಂಡೋದ್ರೆ ಒಳ್ಳೆಯದಾಗಿರ್ತೀವಿ. ಯಾವಾಗಲೂ ನಿಜವನ್ನೇ ಹೇಳೋದಾದರೆ ಅದೇ ಥರ ಬದುಕ್ತೀವಿ, ಸುಳ್ಳು ಹೇಳ್ತಾ ಇದ್ರೆ ಅದೇ ಥರ ಬದುಕ್ತೀವಿ, ಕೆಟ್ಟದನ್ನು ಮಾಡ್ತಾಯಿದ್ರೆ ಅದೇ ಥರ ಬದುಕ್ತೀವಿ. ಹಾಗೆ ಈ ರಾಹು ಕೇತುಗಳನ್ನ ನೆಗೆಟಿವ್ ಪ್ಲೇಸ್ನಲ್ಲಿ ಕೂಡಿಸಿರೋದಕ್ಕೆ ಜನಗಳಿಗೆ ದೋಷ ಅನ್ನೋದನ್ನು ಅದಕ್ಕೆ ಹಾಕಿ ಇಟ್ಬಿಟ್ಟಿದ್ದಾರೆ. ಸೊ ಇದು ತಪ್ಪು. ಫಸ್ಟ್ ಆಫ್ ಆಲು ನಾನು ಎಲ್ಲ ಜನರಿಗೂ ಕೇಳ್ಕೊಳ್ಳೋದು ಇದೊಂದೇ, ಕೇಳ್ಕೊಳ್ಳೋದೇನಿಲ್ಲ, ತಿಳ್ಕೊಂಡ್ರೆ ಅವ್ರು ತಿಳ್ಕೊಳ್ಬೋದು. ಹೇಳೋದು ಇದೊಂದೇ, ಯಾವ ವ್ಯಕ್ತಿಗೂ ನಮ್ಮ ಲೈಫಲ್ಲಿ, ನಮ್ಮ ಜಾತಕದಲ್ಲಿ, ನಮ್ಮ ಕೆರಿಯರಲ್ಲಿ 9 ನವಗ್ರಹಗಳ ಒಂದು ಗ್ರಹಗಳ ಚಲನೆ ಏನಿರುತ್ತೋ ಅದು ಇಂಪಾರ್ಟೆಂಟು. ಎಲ್ಲವೂ ಬೇಕು, ಎಲ್ಲವೂ ನಮಗೆ ಬೇಕು, ಸೂರ್ಯನಿಂದ ಹಿಡಿದು ಶನಿಯ ತನಕ. ಸೊ ಎಲ್ಲ ಗ್ರಹಗಳಲ್ಲಿ ರಾಹುಕೇತುಗಳು ಮುಖ್ಯ ಪಾತ್ರ ಅವ್ರದ್ದೇನೆ. ನಾವು ಅನ್ಕೋಬೋದು ಬಹುಮುಖ್ಯ ಪಾತ್ರ ಅವ್ರದ್ದೇನೆ ನಮ್ಮ ಇದರಲ್ಲಿ ಜಾತಕದಲ್ಲಿ. ಸೊ ಹಾಗಿದ್ದಾಗ ನಮ್ಮ ಯೋಗದಲ್ಲಿ, ನಮ್ಮ ಅವಯೋಗದಲ್ಲಿ ತುಂಬ ಇಂಪಾರ್ಟೆಂಟ್ ಅವ್ರದ್ದು ಜಾಗ ಇರುತ್ತೆ. ನಾವೇನಪ್ಪ ಅಂತಂದರೆ ಈ ರಾಹು ದೋಷ, ಕೇತು ದೋಷ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಮೂಢನಂಬಿಕೆಯಾಗಿ ನಾವು ತಗೊಂಡು ಅವ್ರು ಹೇಳ್ದಂಗೆಲ್ಲ ಮಾಡ್ತೀವಲ್ಲ, ಫಸ್ಟ್ ನಾವು ಮೂಢರು. ಹೇಳೋರು ಹೇಳ್ತಾರೆ, ಅದನ್ನು ನಾವು ಹೇಗೆ ತಗೊಳ್ಬೇಕು ಅನ್ನೋದು ನಮಗೆ. ಯಾಕಂದರೆ ಒಳ್ಳೆಯದನ್ನು ಕೆಟ್ಟದನ್ನು ನಾವು ಹೇಗೆ ತೊಗೊಳ್ತೀವೋ ಅದು ನಮಗೆ ಸೇರಿದ್ದು. ಸೊ ಹಾಗಾಗಿ ಯಾವ ಮನುಷ್ಯನಿಗೂ ದೋಷ ಅನ್ನೋದೇನೂ ಇಲ್ಲ. ಯಾಕಂದರೆ ರಾಹುನು ಒಂದು ದೇವರು, ಕೇತುನು ಒಂದು ದೇವರು. ಈ ನವಗ್ರಹಗಳಲ್ಲಿ 9 ಜನನೂ ನಾವು ಹೇಗೆ ಆರಾಧಿಸ್ತೀವಿ, ಹೇಗೆ ಪೂಜೆ ಮಾಡ್ತೀವಿ, ಅದೇ ರೀತಿ ರಾಹು ಕೇತುಗಳು ಕೂಡ ನಮಗೆ ದೇವರಾಗಿರ್ತಾರೆ. ಅವರು ಕೂಡ ತುಂಬ ಯೋಗವನ್ನು ಕೊಡ್ತಾರೆ. ರಾಹು ಕೇತು ಅಂತ ಬಂದಾಗ, ರಾಹು ಕೇತು ಇದ್ದಾಗ ಫಸ್ಟು ರಾಹು ಜೊತೆ ಕುಜ, ಕೇತು ಜೊತೆ ಕುಜ, ನಿಮಗೆ ಮದುವೆ ಯೋಗ ಇಲ್ಲ. ಫಸ್ಟ್ ಹೇಳೋದೇ ಅದು, ನಿಮಗೆ ಸರ್ಪದೋಷ ಇದೆ ಅಂತಂದರೆ ಏನಕ್ಕೆ? ಇದೇ ನಮ್ಮನ್ನು ಸೃಷ್ಟಿಕರ್ತ ಮಹಾವಿಷ್ಣು ಮಲಗಿರೋದೇ ಸರ್ಪದ ಮೇಲೆ.
ಅಂಥ ದೋಷ ಇದ್ದರೆ ಅವ್ರೇನಕ್ಕೆ ಅದ್ರ ಮೇಲೆ ಇರ್ತಾರೆ, ಅವ್ರೇನಕ್ಕೆ ಹತ್ರ ಇಟ್ಕೊಳ್ತಾರೆ. ಯಾವಾಗಲೂ ಶಿವನ ಕತ್ತಲ್ಲಿ ಇದು ಜನಗಳಿಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಶಿವನ ಕತ್ತಲ್ಲಿ ಶಿವನ ಜೊತೆ ಯಾವಾಗ್ಲೂ ಸರ್ಪ, ರಾಹು, ಕೇತು ಏನಕ್ಕೆ ಇಟ್ಕೋತಾರೆ? ಆ ಥರ ಹಂಗಿದ್ದಿದ್ರೆ ಯಾಕೆ ದೇವತೆಗಳು ಆರಾಧಿಸ್ತಾ ಇದ್ರು? ನಾಗರ ಪಂಚಮಿ ಏನಕ್ಕೆ ಮಾಡ್ತೀವಿ? ಆ ನಾಗರ ಒಂದು ಹುತ್ತಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅದ್ರ ಮಣ್ಣು ಎತ್ಕೊಂಡು ಏನಕ್ಕೆ ಇಟ್ಕೊಳ್ತೀವಿ? ದೋಷ ಇದ್ರೆ ಯಾರು ಮಾಡ್ತಾರೆ? ಮಕ್ಕಳಾಗಿಲ್ಲ ಅಂತ ಏನಕ್ಕೆ ಅಲ್ಲಿ ಪ್ರದಕ್ಷಿಣೆ ಮಾಡ್ತಾರೆ? ಮದುವೆ ಆಗಿಲ್ಲ ಅಂತ ಏನಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ? ದೋಷ ಅಲ್ಲ, ಇದು ನಮಗೆ ನಾವು ಅಂದ್ಕೊಂಡಿರೋದು. ಆದರೆ ಇದು ಯೋಗ. ಇವಾಗ ದೋಷ ಇದ್ಬಿಟ್ರೆ, ಸರ್ಪದೋಷ ಇದ್ಬಿಟ್ರೆ ನಾವು ಮದುವೆ ಆಗಲ್ಲ. ಸರ್ಪದೋಷ ಇದೆ, ನೀವು ನಾಗರಕಲ್ಗೆ ನೀರು ಹಾಲು ಹಾಕಿ ತೆನೆ ಹರಿರಿ, ನೀವು ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾರೆ. ಸರ್ಪ ಸಂಸ್ಕಾರ ಮಾಡಿ, ಅದು ಇದು ಅಂತ ಎಲ್ಲ ಹೇಳ್ತಾರೆ. ಅದು ಮಾಡಿದ ತಕ್ಷಣ ನಿಮ್ಗೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ದೋಷ ಇದ್ರೆ ಅದನ್ನ ಯಾಕೆ ಮಾಡಬೇಕು? ನಮ್ಗೆ ಆಗದೆ ಇರೋ ದೇವ್ರನ್ನ ಇವಾಗ ನಮಗೆ ನೆಗೆಟಿವ್ ಜನ, ನೀವು ಕೆಟ್ಟವರು, ನಿಮ್ಮ ಜೊತೆ ಸೇರಿದ್ರೆ ನಾವು ಹಿಂಗಾಗ್ತೀವಿ ಅಂದಾಗ ನಾವು ಅವ್ರನ್ನ ಕಟ್ ಮಾಡ್ತೀವ ಇಲ್ವಾ? ಮತ್ತೆ ಹೋಗ್ತೀವ ಅವ್ರ ಹತ್ರ? ಇಲ್ಲ ಅವ್ರನ್ನ ಒಳ್ಳೆಯವ್ರು ಮಾಡಕ್ಕೆ ಹೋಗ್ತೀವ? ಇಲ್ಲ. ಅದೇ ರೀತಿ ಯಾವ ದೋಷನೂ ಇಲ್ಲ. 9 ಗ್ರಹಗಳು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮುಖ್ಯವಾಗಿ. ನೀವು ದೋಷ ಇಲ್ಲ ಅಂತ ಹೇಳ್ತಿದ್ದೀರಾ, ಇನ್ನು ಸರ್ಪದೋಷನೇ ತುಂಬಾ ಕಠಿಣ ಅಂತ ಹೇಳ್ತಾರೆ. ಅದರಲ್ಲೂ ಕಾಳ ಸರ್ಪದೋಷ ಇನ್ನೂ ಕಠಿಣವಾಗಿರುತ್ತೆ. ಇದನ್ನ ಯೋಗವಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೂ ಹೇಗೆ? ನೋಡಿ, ಯೋಗ ಅಂತ ಬಂದಾಗ ಫಸ್ಟ್ ಆಫ್ ಆಲು ನಾನು ಹೇಳೋದಿಷ್ಟೇ, ನಮ್ಮ ಯೋಗನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು. ಇವಾಗ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಇವಾಗ ನಮ್ಮ ಜಾತಕ ಕುಂಡಲಿಯಲ್ಲಿ 12 ಮನೆ ಇರುತ್ತೆ. 12 ಮನೆಯಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆ ನಮಗೆ ರಾಹುಕೇತು ಎಲ್ಲಿದೆ ನೋಡಿ. ಇವಾಗ ರಾಹುಕೇತು ಮಧ್ಯಗಳಲ್ಲಿ ತುಂಬ ಗ್ರಹಗಳು ಬಂದ್ಬಿಟ್ರೆ ನಿಮಗೆ ಮದುವೆ ಆಗಿಲ್ವಾ? ಮದುವೆ ಆಗಿಲ್ಲ, ನಿಮ್ಗೆ ಸರ್ಪದೋಷ, ನಿಮ್ಮ ಕಾಳ ಸರ್ಪದೋಷ ಇದೆ, ಸರ್ಪದೋಷ ಇದೆ, ಅಲ್ಲೋಗಿ ಹೋಮ ಮಾಡಿ, ಇಲ್ಲೋಗಿ ಪೂಜೆ ಮಾಡಿ, ಇದನ್ನು ಮಾಡಿ, ಅದನ್ನು ಮಾಡಿ ಹೇಳ್ತಾರೆ. ಅದು ಬಿಟ್ಟು ಎಲ್ಲ ದೇವ್ರನ್ನೂ ನೆಂದಂಗೆ ಇವಾಗ 9 ನವಗ್ರಹಗಳನ್ನ ನಾನು ಹೇಳೋದು, 9 ನವಗ್ರಹಗಳನ್ನ ರಾಹು ಪೂಜೆ ಮಾಡಿ, ಕೇತು ಪೂಜೆ ಮಾಡಿ, ಸೂರ್ಯನ ಪೂಜೆ ಮಾಡಿ, ಚಂದ್ರನ ಒಲಿಸ್ಕೊಳ್ಳಿ. ಎಲ್ಲರೂ ನಮಗೆ ಬೇಕು. ಅದರಲ್ಲಿ ರಾಹುಕೇತು ತುಂಬ ಯೋಗವನ್ನು ಕೊಡ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ. ಅವರು ನಮ್ಮನ್ನು ಕೆಟ್ಟದ್ದೇ ಮಾಡ್ತಾರೆ ಅಂತಾರೆ, ಕೆಟ್ಟದ್ದು ಮಾಡಲ್ಲ ಅವರು. ಯಾರ ರಾಹು ಜೊತೆ ಸೂರ್ಯ ಫಸ್ಟ್ಗೆ, ಅದು ಲಗ್ನದಲ್ಲಿರಲಿ, ಎಲ್ಲೇ ಇರಲಿ, ಯಾವ ಒಂದು ಮನೇಲಿರಲಿ, ರಾಹು ಜೊತೆ ಸೂರ್ಯ ಸೇರಿದಾಗ ಅದ್ರ ಯೋಗನೇ ಬೇರೆ ಇರುತ್ತೆ. ಯಾರ ಜಾತಕದಲ್ಲಿ ರಾಹು ಜೊತೆ ಸೂರ್ಯ ಇದೆ ನೋಡ್ಕೊಳ್ಳಿ, ಗೊತ್ತಿರೋರು ನೋಡ್ಕೊಳ್ಳಿ, ಇಲ್ಲದೆ ಇರೋರು ತಿಳ್ಕೊಳ್ಳಿ. ರಾಹು ಜೊತೆ ಸೂರ್ಯ ಎಲ್ಲಾದರೂ ಇರಲಿ, ಅದರಲ್ಲೂ ಹೆಣ್ಣುಮಕ್ಳಿಗೆ ರಾಹು ತುಂಬ ಪಾಸಿಟಿವ್ ಕೊಡ್ತಾನೆ. ರಾಹು ಅಂದರೆ ಈ ಒಂಥರ ಧೈರ್ಯ ಕೊಡೋವಂಥ ಒಂದು ಗ್ರಹ, ಧೈರ್ಯ ಕೊಡುವಂಥ ಗ್ರಹ. ಅದರಲ್ಲಿ ಧೈರ್ಯ ಅಂದರೆ ಏನು ಕೆಲಸ ಬೇಕಾದರೂ ಮಾಡಿಸ್ಬಿಡ್ತಾನೆ. ಎಂಥ ಕೆಲಸ ನೀವು ಮಾಡಬೇಕು ಅಂದರೂ ಆ ಕೆಲಸಕ್ಕೆ ಪ್ರವೋಕ್ ಮಾಡೋದೇ ರಾಹು. ಅದು ಕೆಟ್ಟ ಕೆಲಸ ಆಗಿರ್ಬೋದು, ಒಳ್ಳೆ ಕೆಲಸ ಆಗಿರ್ಬೋದು. ಯಾಕಂದರೆ ಜನರಲಿ ಕೆಟ್ಟದ್ದು ನಡೆಯುತ್ತೆ, ಒಳ್ಳೆಯದು ನಡೆಯುತ್ತೆ. ಕೆಲವೊಂದು ಯೋಗ ಬರಬೇಕು ಅಂದರೆ ಕೆಟ್ಟದಾಗಿ ಒಳ್ಳೆಯದಾಗುತ್ತೆ, ಅಲ್ಲಿ ಕೂಡ ಯೋಗ ಬರುತ್ತೆ. ಕೆಲವೊಂದು ಇವಾಗ ನೋಡಿ, ಕೆಲವರೆಲ್ಲ ಏನು ಮಾಡ್ತಾರೆ, ಕೆಲವರು ಏನೋ ಸಮ್ ಮಿಸ್ಟೇಕಲ್ಲಿ ಜೈಲಿಗೆಲ್ಲ ಹೋಗಿ ಬಂದಿರ್ತಾರೆ. ಕೆಲವೊಂದು ಸತಿ ಇವಾಗ ಯಾವುದೇ ಒಬ್ಬ ವ್ಯಕ್ತಿ ತುಂಬ ಸಾಧಿಸ್ಬೇಕು ಅಂತಂದರೆ, ಇವಾಗ ಗಾಂಧೀಜಿ ಅಂತ ಹೇಳ್ತೀವಿ, ಅವ್ರನ್ನ ಎಷ್ಟು ಸತಿ ಜೈಲಿಗೆ ಹಾಕಿಲ್ಲ. ಅದೇ ರೀತಿ ಇವಾಗ ಜೈಲಿಗೆ ಹೋಗಿ ಬಂದಿದ ತಕ್ಷಣ ಅವರೇನು ಇದಾದ್ರ ಇಲ್ಲ, ಅವ್ರು ಏನು ಮಾಡ್ಬೇಕು ಅದನ್ನು ಸಾಧಿಸಿದ್ರು, ಅವ್ರ ಹೆಸರು ತುಂಬ ಉಳ್ಕೊಳ್ತು. ಇವತ್ತಿಗೂ ನಾವು ಅವ್ರದ್ದ ಒಂದು ದಿನಾಚರಣೆನ ಆಚರಿಸ್ತೀವಿ, ಮಕ್ಕಳಿಗೆ ಅವ್ರದ್ದೊಂದು ಪಾಠನ ಹೇಳ್ತೀವಿ. ಅದೇ ರೀತಿ ತುಂಬ ಅವಾಗ ನಮ್ಮ ಸ್ವಾತಂತ್ರ್ಯಕ್ಕಾಗಿ ದುಡ್ದವರಾಗಿರ್ಬೋದು, ಇವಾಗ ಮತ್ತೆ ಏನೇ ಲೀಗಲ್ ಆಗಿರ್ಬೋದು, ಇಲ್ಲಿಗಲ್ ಆಗಿರ್ಬೋದು, ಹೊರಗಡೆ ಹೋಗಿ ಬಂದಿದ ತಕ್ಷಣ ಅವ್ರು ಕೆಟ್ಟವರಲ್ಲ. ಅದಾದಮೇಲೆ ಅವ್ರು ಸಾಧನೆ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನಮ್ಮ ಯೋಗನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂದರೆ ಮುಖ್ಯವಾಗಿ ರಾಹು ತುಂಬ ಒಳ್ಳೆ ಮನೇಲಿ ಇರಬೇಕು, ಫಸ್ಟ್ ಪಾಯಿಂಟ್. ಮತ್ತು ರಾಹು ಯಾರ ಜೊತೆ ಇದ್ದಾಗ ಅದು ದೋಷ ಅಲ್ಲ, ಯೋಗ. ಇವಾಗ ಸೂರ್ಯನ ಜೊತೆ ಇದ್ದಾಗ ಆ ಕ್ವಾಲಿಟಿ ಇನ್ನೂ ಜಾಸ್ತಿ ಆಗುತ್ತೆ, ಧೈರ್ಯ ಜಾಸ್ತಿ ಬರುತ್ತೆ. ಏನೇ ಕೆಲಸ ಮಾಡೋಕ್ಕೋದ್ರೂ ನಮಗೆ ಪಾಸಿಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ, ರಾಹು ಎಲ್ಲಿರ್ತಾನೆ ಅಲ್ಲಿ ಆ ಒಂದು ಯೋಗವನ್ನು ಕೊಡ್ತಾ ಹೋಗ್ತಾನೆ. ಇವಾಗ ಸೂರ್ಯನ ಜೊತೆ ಇದ್ದಾಗ ಸೂರ್ಯನನ್ನು ಪ್ರವೋಕ್ ಮಾಡೋದು, ಸೂರ್ಯನನ್ನು ಪ್ರವೋಕ್ ಮಾಡ್ದ ಅಂತಂದರೆ ಅದು ಹೆಣ್ಮಕ್ಳ ಜಾತಕದಲ್ಲಿದ್ದಾಗ ತುಂಬ ತುಂಬ ಧೈರ್ಯಶಾಲಿ, ಎಂಥ ಕೆಲಸ ಆದರೂ ಮಾಡ್ತಾರೆ ಅವರು, ಎಂಥ ಕೆಲಸ ಆದರೂ ಮಾಡ್ತಾರೆ. ಆದರೆ ಈ ಮದುವೆ ಆಗೋದು, ಮಕ್ಕಳಾಗೋದಿದೆಯಲ್ಲ, ಅದು ಶುದ್ಧ ಸುಳ್ಳು.
ಅದನ್ನು ನಿಮಗೆ ರಾಹು ಜೊತೆ ಸೂರ್ಯ ಇದ್ದರೆ ನಿಮಗೆ ಸರ್ಪದೋಷ, ಅದನ್ನು ದೋಷ ಅನ್ನೋದು ದಯವಿಟ್ಟು ಜನ ತಲೆಯಿಂದ ತೆಗೆದಾಕಿ. 9 ಗ್ರಹಗಳಲ್ಲಿ ರಾಹು ಕೇತು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಈ ಇಂಪಾರ್ಟೆಂಟ್ ಆದಾಗ ರಾಹು ಕೇತುಗಳು ಕೂಡ ನಮಗೆ ತುಂಬ ನಮ್ಮ ಲೈಫಲ್ಲಿ ತುಂಬ ಬೇಕು. ಇಲ್ಲ ಅಂದರೆ ನಮಗೆ ಕಷ್ಟ, ನಮಗೆ ಬದುಕೋಕ್ಕಾಗಲ್ಲ. ಯಾಕಂದರೆ ಅವರಲ್ಲಿ ಒಂದು ರಿಸಲ್ಟ್ ಇರುತ್ತೆ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ನೋಡಿ, ಸೂರ್ಯನ ಜೊತೆ ರಾಹು ಸೇರಿದಾಗ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸೂರ್ಯನ ಜೊತೆ ರಾಹು ಇದ್ದರೆ ಎಂಥವ್ರನ್ನಾದ್ರೂ ಎದುರಿಸೋ ಅಂಥ ಕೆಪಾಸಿಟಿ ಅವ್ರಿಗಿರುತ್ತೆ. ನಿಮ್ಮ ಜಾತಕ ನೀವು ನೋಡ್ಕೊಳ್ಳಿ, ಎಂಥವ್ರನ್ನಾದ್ರೂ ಅವ್ರು ಎದುರಿಸ್ತಾರೆ. ಎಂಥ ಕಾನೂನು ಹೋರಾಟ ಬೇಕಾದರೂ ಅವ್ರು ಮಾಡ್ತಾರೆ. ಕೆಲವ್ರ ಮನೇಲಿ ಏನಪ್ಪ ಅಂತಂದರೆ ಈ ರಾಹು ತುಂಬ ಸ್ಟ್ರಾಂಗ್ ಇರ್ತಾರೆ, ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇರ್ತಾರೆ. ಎಲ್ಲಿಗೆ ಬೇಕಾದರೂ ನುಗ್ಗಿ ಹೊಡೆಯೋದಂದ್ರೆ ಮಾತಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅಂದರೆ ರಾಹು ಜೊತೆ ಬುಧ ಇದ್ಬಿಟ್ರೆ ಸಿಕ್ಕಾಪಟ್ಟೆ ಮಾತಲ್ಲಿ ಟ್ಯಾಲೆಂಟು, ಲೆಕ್ಕದಲ್ಲಿ ಟ್ಯಾಲೆಂಟು, ಬಿಸ್ನೆಸ್ ಟ್ಯಾಲೆಂಟು, ತಲೆ ಓಡಿಸ್ತಾನೆ ಇರ್ತಾರೆ. ಬರೀ ಒಂದು ಗ್ರಹ ಇದ್ದಾಗೆ ಬುಧನ ಕ್ವಾಲಿಟಿನೇ ಅದು. ಅದ್ರ ಜೊತೆ ರಾಹು ಸೇರಿಕೊಂಡಾಗ ಅತಿ ಹೆಚ್ಚು ಬುದ್ಧಿವಂತರಾಗ್ತಾರೆ. ಅದು ಯಾವುದೋ ಒಂದು ರೂಪದಲ್ಲಿ. ಇವಾಗ ಜನ ತುಂಬ ನಿಯತ್ತಾಗಿರ್ತೀವಿ ಅಂತ ಅಂದರೆ ತುಂಬ ಕಷ್ಟ. ಅದು ನಾವು ನೋಡೇ ಇಲ್ಲ ಈ ಒಂದು ಜನ್ರೇಷನಲ್ಲಿ. ಸೊ ನಾವು ತುಂಬ ಇವಾಗ ನಾವು ಏನೇ ಒಂದು ಪಾರ್ಟಿಸಿಪೆಂಟು ನಮ್ಮಲ್ಲೇ ಕಾಂಪಿಟೇಷನ್ಸ್ ಶುರು ಆಗಿಬಿಡುತ್ತೆ. ಇವಾಗ ಸಣ್ಣ ಮಕ್ಕಳು ನೋಡಿ, ತುಂಬ ಚೆನ್ನಾಗಿ ಓದ್ತಿರ್ತಾರೆ. 2 ಮಕ್ಕಳಿರ್ತಾರೆ. ಒಂದು ಮಗು ತುಂಬ ಚೆನ್ನಾಗಿ ಓದ್ತಿದೆ ಅಂದರೆ ಇನ್ನೊಂದು ಮಗುಗೆ ಅವಾಗೆ ಸ್ಟಾರ್ಟ್ ಆಗುತ್ತೆ. 1 ಮಾರ್ಕ್ 2 ಮಾರ್ಕ್ ಕಮ್ಮಿ ಬಂದರೆ ಆ ಮಗುಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ಒಳಗಡೆ ಈಗೋ ಸ್ಟಾರ್ಟ್ ಆಗುತ್ತೆ. ಸಣ್ಣ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಅವ್ರು ಏನು ಮಾಡ್ತಾರೆ, ಇಲ್ಲ ಈ ಸತಿ ನಂದು 2 ಮಾರ್ಕ್ಸ್ ಕಮ್ಮಿ ಬಂದಿದೆ, ಮುಂದಿನ ಸತಿ ಅವ್ರಿಗಿಂತ ನಾನು ಇನ್ನೂ 2 ಮಾರ್ಕ್ಸ್ ಜಾಸ್ತಿ ತೆಗೆದ್ರೆ ನಾನೇ ಫಸ್ಟಲ್ಲಿ ಇರ್ತೀನಿ. ಇದು ಓದೋದ್ರಲ್ಲಾಗಿರುತ್ತೆ, ಬರೆಯೋದ್ರಲ್ಲಾಗಿರುತ್ತೆ, ಈ ಚಾಲೆಂಜಿಂಗ್ ಬರುತ್ತೆ. ಅದೇ ರೀತಿ ಮನುಷ್ಯನಿಗೆ ಬೆಳಿಬೇಕು, ನಾನು ಹಾಗಿರಬೇಕು, ನಾನು ಹೀಗಿರಬೇಕು. ಯಾಕಂದರೆ ಅವನು ಏನು ಅಂದ್ಕೊಳ್ಳಲ್ಲ. ಇನ್ನೊಬ್ಬರು ನೋಡಿದಾಗ ಅವ್ರಿಗಿಂತ ನಾವು ಇನ್ನೂ ಮುಂದಕ್ಕೆ ಹೋಗಬೇಕು, ನಾನು ಹೀಗಿರಬೇಕು. ನಮ್ಮ ತಲೆಯಲ್ಲಿ ಓಡೋದು ಯಾವಾಗ? ಇನ್ನೊಬ್ಬರು ನೋಡಿದಾಗ. ಸೊ ಇದೇ ರೀತಿ ಹೆಣ್ಮಕ್ಳಲ್ಲಿ, ಅದರಲ್ಲೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಹೆಣ್ಮಕ್ಳಿಗೆ ರಾಹು ಮತ್ತು ಸೂರ್ಯ ಒಟ್ಟಿಗೆ ಇದ್ದಾಗ ಎಂಥ ಒಂದು ಸಿಚುವೇಶನು. ಮತ್ತು ನೋಡಿ, ಅವರು ತುಂಬ ಗೌರ್ಮೆಂಟ್ ಜಾಬಲ್ಲಿರ್ತಾರೆ, ತುಂಬ ಸರ್ಕಾರಿ ಉದ್ಯೋಗದಲ್ಲಿರ್ತಾರೆ, ರಾಜಕಾರಣಿಗಳಲ್ಲಿರ್ತಾರೆ. ಮತ್ತು ಏನೂ ಇಲ್ಲ ಅಂದರೂ ಎಂಥ ಜಾಗಕ್ಕೆ ಕಳಿಸಿದ್ರು ಅಲ್ಲೋಗಿ ಅವರು ಕೆಲಸ ಮಾಡ್ಕೊಂಡು ಬರೋ ವಿಲ್ ಪವರ್ ಅವ್ರಿಗಿರುತ್ತೆ. ಆ ಮಾತಿನಲ್ಲಾಗಿರ್ಬೋದು, ಧೈರ್ಯ. ಅವರು ಸೈಲೆಂಟಾಗಿದ್ರೂ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಂದರೆ ಅಷ್ಟು ಪವರ್ ಅವ್ರಿಗಿರುತ್ತೆ. ತುಂಬ ಅತಿ ಹೆಚ್ಚು ಅವ್ರಿಗೆ ಅದು ಹೇಗಪ್ಪ ಅಂತಂದರೆ ಏನು ಕೆಲಸ ಕೊಟ್ಟರು ಅವ್ರು ಬಿಡಲ್ಲ, ಸಾಧಿಸ್ತಾರೆ. ಇದು ಕೆಲವ್ರು ಅಂತಾರೆ, ಇವಳೇನು ಹೋಗಿ ಹಿಂಗೆ ನುಗ್ತಾಳೆ, ಹಿಂಗೆ ಮಾಡ್ಕೊಬರ್ತಾಳೆ, ಅವ್ರಿಗೇನು ಭಯ ಇಲ್ವಾ ಅಂತ ಕೆಲವರು ಟೀಕ್ಸಿ ಮಾತಾಡ್ತಾರೆ. ಆದರೆ ಅವ್ರ ಕೆಪಾಸಿಟಿ ಅದು, ಅವ್ರು ಮಾಡ್ಕೊಬರ್ತಾರೆ. ಇನ್ನು ಕೆಲವರು ನಮ್ಮ ಕೈಲಿ ಕೆಲಸ ಆಗಲ್ಲ, ಇವ್ರ ಕೈಲಿ ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಹೋಗಿ ಕೆಲಸ ಮಾಡಿಸ್ಕೋತಾರೆ. ಯಾಕಂದರೆ ಅವ್ರಿಗೆ ತಾಕತ್ತಿರುತ್ತೆ. ಅದು ಗ್ರಹಗಳ ಒಂದು ಯೋಗ. ಸೊ ಹೀಗೆ ಪ್ರತಿಯೊಂದು ಗ್ರಹಗಳು ರಾಹು ಜೊತೆ ಸೇರಿದಾಗ ಆಯಾಯ ಗ್ರಹದ ಕ್ವಾಲಿಟಿ ಜಾಸ್ತಿ ಮಾಡ್ತಾ ಹೋಗುತ್ತೆ, ಹೆಚ್ಚಿಸ್ತಾ ಹೋಗುತ್ತೆ. ರಾಹು ಕೇತುಗಳು ಎಲ್ಲಿ ರಾಹು ಇದೆ, ಸಪ್ತಮದಲ್ಲಿ ಕೇತು ಇದ್ದೇ ಇರ್ತಾರೆ. ಸೊ ಲಗ್ನದಲ್ಲಿ ರಾಹು ಇದ್ದು ಸಪ್ತಮದಲ್ಲಿ ಕೇತು ಇದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಫಸ್ಟು ಯಾರ ಹತ್ರನಾದರೂ ಜಾತಕ ತೊಗೊಂಡೋದಾಗ, ನಿಮಗೂ ನಿಮ್ಮ ಗಂಡನಿಗೆ ಚೆನ್ನಾಗಿಲ್ಲ ರೀ ಅಂತ ಹೇಳ್ತಾರೆ. ನಿಮ್ಮ ಲೈಫ್ ಡಿಸ್ಟರ್ಬ್. ಯಾಕೆ ಅಂದರೆ ರಾಹು ಕೇತು, ಲಗ್ನದಲ್ಲಿ ರಾಹು ಸಪ್ತಮದಲ್ಲಿ ಕೇತು, ಹೋಯ್ತು ನಿಮ್ಮ ಜೀವನ. ನೆವರ್, ಹೋಗೋದೇ ಇಲ್ಲ. ಇವರು ಯಾರಾದರೂ ಒಬ್ಬರು, ಇವಾಗ ಲಗ್ನದಲ್ಲಿ ರಾಹು ಇದ್ದು ಸಪ್ತಮದಲ್ಲಿ ಕೇತು ಇದ್ದರೆ ಅವರ ಇದು ಹುಡುಗಿ ಆಗಿದ್ದಾಗ ಅವರ ಗಂಡ ಆಗಿರ್ಬೋದು, ಅಥವಾ ಹುಡುಗ ಆಗಿದ್ದಾಗ ಹೆಂಡತಿ ಆಗಿರ್ಬೋದು, ಸೈಲೆನ್ಸ್ ಆಗ್ತಾರೆ. ಅಂದರೆ ಯಾರೋ ಒಬ್ಬರು ಟೇಕಪ್ ಮಾಡಲಿ ಅಂತ ಸೈಲೆಂಟ್ ಆಗ್ತಾರೆ. ಆದರೆ ತುಂಬ ಶಾರ್ಪ್ ಇರ್ತಾರೆ, ಯಾವತ್ತಿಗೂ ಅವರು ಬೇರೆ ಆಗಲ್ಲ. ರಾಹು ಕೇತುಗಳಿರೋರು ಅಡ್ಜಸ್ಟ್ಮೆಂಟ್ ಜೀವನ ನಡೆಸ್ತಾ ಇರ್ತಾರೆ ಹೊರತು ಯಾವತ್ತೂ ಬಿಟ್ಟೋಗಲ್ಲ. ಅವರಷ್ಟು ಬಾಂಡಿಂಗ್ ಯಾರೂ ಇರಲ್ಲ. ಇದು ತುಂಬ ಜಾತಕಗಳಲ್ಲಿ ನಾನು ನೋಡಿದ್ದೀನಿ, ತುಂಬ ಜಾತಕದಲ್ಲಿ ನೋಡಿದ್ದೀನಿ. ಈ ರಾಹುಕೇತು ಇರಲ್ಲ ನೋಡಿ, ಲಗ್ನದಲ್ಲಿ ರಾಹುಕೇತು ಇರೋದಿಲ್ಲ ಅಂಥವರು ತುಂಬ ಜನ ಡೈವರ್ಸ್ ಆಗಿರೋದಿದೆ, ತುಂಬ ಲೈಫ್ ಡಿಸ್ಟರ್ಬ್ ಆಗಿರೋದಿದೆ, ತುಂಬ 2 ಮ್ಯಾರೇಜು 3 ಮ್ಯಾರೇಜು, ಡೈವರ್ಸ್ ಆಗೋದು, ಲಿವಿಂಗಲ್ಲಿರೋದು, ರಿಲೇಷನ್ಶಿಪ್ಪಲ್ಲಿರೋದು, ಇದೆಲ್ಲವೂ ಕೂಡ ನಡೆದಿದೆ ರಾಹುಕೇತು ಇಲ್ಲದೆ ಇರೋರು. ಅದೇ ರಾಹುಕೇತು ಇರೋರು ಸಾಯೋವರೆಗೂ ಯಾರು ಒಬ್ರನ್ನೊಬ್ಬರು ಬಿಟ್ಟು ಇರಲ್ಲ. ಒಂದು ಮನೇಲಾದರೂ ಅವ್ರ ಪಾಡ್ಗೆ ಅವ್ರ ಜೀವನ ಮಾಡ್ತಿರ್ತಾರೆ. ಮತ್ತು ಅತಿ ಹೆಚ್ಚು ಲವ್ ಮ್ಯಾರೇಜ್ ಜಾಸ್ತಿ ಆಗುತ್ತೆ ರಾಹುಕೇತು ಇದ್ದಾಗ. ಇವಾಗ ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅನ್ಯ ಧರ್ಮದವ್ರನ್ನ ಮದುವೆ ಆಗೋದಾಗಿರ್ಬೋದು, ಅನ್ಯ ಜಾತಿಯವ್ರನ್ನ ಮದುವೆ ಆಗಿರೋದಾಗಿರ್ಬೋದು, ಈ ಥರ ಇಂಟರ್ ಕ್ಯಾಸ್ಟ್ ಮ್ಯಾರೇಜು ತುಂಬ ಆಗುತ್ತೆ. ಲವ್ ಮ್ಯಾರೇಜ್ ತುಂಬ ಆಗುತ್ತೆ. ಏನಕ್ಕಾಗತ್ತೆ ಲವ್ ಮ್ಯಾರೇಜ್? ಅವ್ರಿಗೆ ಎದುರಿಸೋ ಶಕ್ತಿ ಇರುತ್ತೆ. ಇವಾಗ ರಾಹು ಕ್ವಾಲಿಟಿನೇ ಅದು.
ಲಗ್ನದಲ್ಲಿ ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು, ಸಪ್ತಮದಲ್ಲಿ, ಇದು ಮ್ಯಾರೇಜ್ ವಿಷಯಕ್ಕೆ ಬಂದಾಗ ನಾನು ಸಪ್ತಮ ಲಗ್ನ ಅಂತ ಹೇಳ್ತಿದ್ದೀನಿ. ಇವ್ರು ಏನು ಮಾಡ್ತಾರೆ, ಅವರವರ ಒಂದು ಅಭಿರುಚಿನ ಯಾರಿಗೂ ಅವ್ರು ಕೇಳೋದಿಲ್ಲ, ಅವರ ಇಷ್ಟನೇ ಅವ್ರಿಗೆ, ಅವ್ರು ಏನು ಕೆಲಸ ಮಾಡಬೇಕೋ ಅದೇ ಅವ್ರು ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಹೀಗೆ ಇದು ಒಂದು ಯೋಗ ಅಂತ ಹೇಳ್ಬೋದು. ಅವ್ರು ಇಷ್ಟಪಟ್ಟವ್ರನ್ನೇ ಅವ್ರು ಮದುವೆ ಆದರು, ಅವ್ರು ಇಷ್ಟಪಟ್ಟವ್ರ ಜೊತೆನೇ ಅವ್ರು ಬಾಳ್ತಿದ್ದಾರೆ, ಅವ್ರು ಇಷ್ಟಪಟ್ಟವ್ರ ಜೊತೆನೇ ಅವ್ರು ಇದ್ದಾರೆ ಅಂತಂದರೆ ಇದು ಅವರ ಒಂದು ಕ್ವಾಲಿಟಿ, ಅವರ ಒಂದು ಗುಣ. ಇದು ರಾಹು ಕೊಡೋ ಅಂಥ ಒಂದು ವಿಲ್ ಪವರ್. ಸೊ ಈ ವಿಲ್ ಪವರ್ನ ನಾವು ಏನೇನಕ್ಕೆಲ್ಲ ಬಳಸ್ಕೋತೀವಿ ಅನ್ನೋದು ಅದು ನಮಗೆ ಸೇರಿರೋದು. ಒಂದೊಂದ್ಸತಿ ನಮ್ಮ ಲೈಫಲ್ಲಿ ಕೆಟ್ಟದ್ದು ಆಗ್ಬೋದು. ರಾಹು ಜೊತೆ ಕೆಲವೊಂದು, ಇವಾಗ ರಾಹು ಜೊತೆ ಶನಿ ಇರ್ಬೋದು, ರಾಹು ಜೊತೆ ಶುಕ್ರ ಇರ್ಬೋದು, ಒಂದೊಂದು ಗ್ರಹಗಳಿದ್ದಾಗ ಆಯಾಯ ಗ್ರಹದ ಕ್ವಾಲಿಟಿ. ರಾಹು ಜೊತೆ ಕುಜ ಇದ್ದಾಗ ಎಲ್ರೂ ನಿನಗೆ ಮದುವೆ ಆಗಿಲ್ವಾ, ಫಸ್ಟು ನಾವು ಏನಕ್ಕೆ ಹೋಗ್ತೀವಿ, ಇವಾಗ ಯಾರಾದ್ರೂ ಒಬ್ರು ಜ್ಯೋತಿಷ್ಯರ ಹತ್ರ ಏನಕ್ಕೆ ಹೋಗ್ತೀವಿ, ನಮಗೆ ನಮ್ಮ ಸಮಸ್ಯೆ ಏನಪ್ಪ ಅಂದರೆ ಮದುವೆ ಸಮಸ್ಯೆ. ಗುರುಗಳೇ ನನಗಿನ್ನ ಮದುವೆ ಆಗಿಲ್ಲ, ಸ್ವಾಮಿಗಳೇ ನನಗಿನ್ನ ಮದುವೆ ಆಗಿಲ್ಲ ಅಂತ ನಮ್ಮ ಜಾತಕ ಕೊಡ್ತೀವಿ. ಅಲ್ಲಿ ರಾಹು ಜೊತೆ ಕುಜ ಇರುತ್ತೆ, ಆದರೆ ಸಿಕ್ಕಾಪಟ್ಟೆ ಆಸ್ತಿ ಇರುತ್ತೆ, ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ಪಿತ್ರಾರ್ಜಿತ ಆಸ್ತಿ ಬೇಜಾನ್ ಇರುತ್ತೆ, ಯಾವುದೋ ಒಂದು ಕಾರಣದಿಂದ ಮದುವೆ ಆಗಿರಲ್ಲ. ಆದರೆ ಅವರ ದಶಾಭುಕ್ತಿ ನೋಡಬೇಕು, ಅವ್ರ ಟೈಮ್ ನೋಡಬೇಕು, ಅವ್ರ ಗುರುಬಲ ಇದೆಯಾ ನೋಡಬೇಕು, ಸಪ್ತಮ ನೋಡಬೇಕು.